Namaskara everyone. Hello everyone. So today we will see the PYQ of KMF which held on 18th December 2022. ಇವತ್ತು ನಾವು ಕರ್ನಾಟಕ ಸಹಕಾರ ಹಾಲು ಮಹಾಮಂಡಳದ ನೇರ ನೇಮಕಾತಿ ಲಿಖಿತ ಪರೀಕ್ಷೆಯ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ. ಓಕೆ, ಸೊ ವಿ ವಿಲ್ ಡಿಸ್ಕಸ್ and we will analyze both questions and answers as well. ಸೊ ಬಿಫೋರ್ ಮೂವಿಂಗ್ ಅಹೆಡ್, ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ವಿ ವಿಲ್ ಸಿ ಏನೇನು ಸಬ್ಜೆಕ್ಟ್ಸ್ ಇದಾವೆ ಅಂತ. ಸೊ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಇಟ್ ವಿಲ್ ಬಿ ಫಾರ್ 25 marks. ಓಕೆ, ಅಂಡ್ ದೆನ್ GK ಇರುತ್ತೆ, it will also be for 25 marks. Okay, and then cooperative irutte, it's for 50 marks. Okay, and KMF related irutte, adu KMF related irutte, it is also for 25 marks. And general English irutte, it is also for 25 marks. But Kannada language ಏನಿದೆಯಲ್ಲ, it will be for 50 marks. So cooperatives and Kannada language will be for 50 marks each. And constitution ಏನಿದೆ ಅದು 25 marks ಇರುತ್ತೆ, GK ಏನಿದೆ ಅದು 25 marks ಇರುತ್ತೆ, KMF related ಏನಿದೆ 25 marks ಇರುತ್ತೆ, and general English ಏನಿದೆ ಅದನ್ನು 25 marks ಇರುತ್ತೆ. Okay, so everything is clear about the subjects. Okay, so let's discuss a question paper. So the first question is minimum qualifying age for representing the Lok Sabha. ಲೋಕಸಭಾಗೆ represent ಮಾಡ್ಲಿಕ್ಕೆ minimum qualifying age ಎಷ್ಟಿರ್ಬೇಕಪ್ಪ ಅಂತಂದ್ರೆ it should be 25 years of age. On what basis we are telling that minimum qualifying age should be 25 years to be a Lok Sabha member ಅಂತಂದ್ರೆ as per article 84 of the Indian Constitution, it prescribes the age of qualification for the member of parliament. Okay, so Parliament annalli there will be two houses, that is Lok Sabha and Rajya Sabha, right? Lok Sabhage 25 years of age. So Rajya Sabhage ಎಷ್ಟಿರಬೇಕು? 30 years ಇರಬೇಕು. Fine. So the next question is the number of schedules at present in the Constitution of India. At present which is a 2025. We are living in 2025, right? ಸೊ ಎಟ್ ಪ್ರೆಸೆಂಟ್ ಎಷ್ಟಿದಾವೆ ಶೆಡ್ಯೂಲ್ಸ್? ಯಾಕೆ ಎಟ್ ಪ್ರೆಸೆಂಟ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಬಿಫೋರ್ ಲೈಕ್ ಒರಿಜಿನಲಿ ಯಾವಾಗ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗಿತ್ತಲ್ಲ ಅವಾಗ ಜಸ್ಟ್ 8 ಶೆಡ್ಯೂಲ್ಸ್ ಇದ್ವು. ಸೊ ಬಟ್ ನೌ ದೇರ್ ಆರ್ 12 ಶೆಡ್ಯೂಲ್ಸ್. ಓಕೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಲೈಕ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಇನ್ಕ್ರೀಸ್ ಹಾಕೋತಾ 12 ಆದ್ವು. ಸೊ ದ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1951 ಅಲ್ಲಿ 9th ಶೆಡ್ಯೂಲ್ ವಾಸ್ ಆಡೆಡ್. 9th ಶೆಡ್ಯೂಲ್ ಆಡ್ ಆಯ್ತು. ಹಂಗೆ 10th ಶೆಡ್ಯೂಲ್ ಏನ್ ಡೀಲ್ ಮಾಡುತ್ತಪ್ಪ ಅಂತಂದ್ರೆ ಆಂಟಿ ಡಿಫೆಕ್ಷನ್ ಲಾ ಡೀಲ್ ಆಗುತ್ತೆ. ಸೊ 11th and 12th ಶೆಡ್ಯೂಲ್ ಇಟ್ ರಿಲೇಟೆಡ್ ಟು ಪಂಚಾಯತ್ಸ್ ಅಂಡ್ ಮುನಿಸಿಪಾಲಿಟೀಸ್. ಓಕೆ, ಸೊ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ಎಲೆಕ್ಷನ್ ಆಸ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಾವು ಫಸ್ಟ್ ಲೋಕಸಭಾ ನೋಡಿದ್ವಿ, ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೇಕಂದ್ರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಎಷ್ಟಿರ್ಬೇಕು? 18 years, 21 years, 35 years. One more option is 30 years. So the correct option is 35 years. Okay, a person should be having minimum 35 years age to be a president of India. ಹೆಂಗ್ ಹೇಳ್ತೀವಿ? on what basis? As per article 58 of the Indian Constitution, it says that a person should be having 35 years of age to qualify as a president of India. Okay, the president if resigns is required to send his resignation to. ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕು ಅಂತಂದ್ರೆ ಯಾರಿಗೆ ರೆಸಿಗ್ನೇಷನ್ ಸೆಂಡ್ ಮಾಡಬೇಕು ಅಂತಂದ್ರೆ ವೆದರ್ ಇಟ್ ಮೇ ಬಿ ಸೆಕ್ರೆಟರಿ ಆಫ್ ದ ಪ್ರೆಸಿಡೆಂಟ್ ಆರ್ ಪ್ರೈಮ್ ಮಿನಿಸ್ಟರ್ ಆರ್ ಲೋಕಸಭಾ ಆಫ್ ದ ಸ್ಪೀಕರ್ ಆಫ್ ಲೋಕಸಭಾ ಆರ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಯಾರಿಗೆ ಕೊಡ್ಬೇಕು ಅಂತಂದ್ರೆ ಇಟ್ಸ್ ಕರೆಕ್ಟ್ ಆಪ್ಷನ್ ಇಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. On what basis we are telling? On the basis of article 56 clause 1a. Okay, so the next question ನೋಡೋಣ. ಲೋಕಸಭಾ ಮೇ ಬಿ ಡಿಸಾಲ್ವ್ಡ್ ಬೈ. ಲೋಕಸಭಾ ಯಾರು ಡಿಸಾಲ್ವ್ ಮಾಡ್ತಾರೆ? ಹೂ ಹ್ಯಾಸ್ ದ ರೈಟ್, ಹೂ ಕ್ಯಾನ್ ಡಿಸಾಲ್ವ್ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಲೋಕಸಭಾ ಸ್ಪೀಕರ್, ಪ್ರೆಸಿಡೆಂಟ್ ಆರ್ ವೈಸ್ ಪ್ರೆಸಿಡೆಂಟ್. ದ ಓನ್ಲಿ ರೈಟ್ಸ್ ಹೂ ಹ್ಯಾವ್ ಟು ಡಿಸಾಲ್ವ್ ದ ಲೋಕಸಭಾ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓನ್ಲಿ ಪ್ರೆಸಿಡೆಂಟ್ ಹ್ಯಾಸ್ ದ ರೈಟ್. ಓಕೆ, ಸೊ ಬಟ್ ಓನ್ಲಿ ಪ್ರೆಸಿಡೆಂಟ್ ಎಸ್ ಆಫ್ ಕೋರ್ಸ್ ಪ್ರೆಸಿಡೆಂಟ್ ಮಾಡ್ತಾರೆ, ಬಟ್ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, which is headed by prime minister. ಯಾವಾಗ್ಲೂ ಪ್ರೆಸಿಡೆಂಟ್ ಏನಿದೆ ಅಲ್ಲ, ದೇ ಅಫ್ಕೋರ್ಸ್ ಅವ್ರ ಕಡೆ ಡಿಸ್ಕ್ರಿಷನರಿ ಪವರ್ಸ್ ಇದ್ದಾರೆ, ಬಟ್
At the same time, they perform the act on the aid and advice of Council of Ministers, which is headed by Prime Minister of India. Okay. So the next question is, a governor of a state shall cease in office if state the governor ಇದೆಯಲ್ಲ when they cease in office if ಯಾರು. So firstly ನೆನಪಿಲ್ಲಿ governor they work on the pleasure of President of India. Okay. So let's see the options. Removed by Chief Minister, removed by the Legislative Assembly, called back by the President, called back by the President, Prime Minister. Okay. As I told, governor works on the pleasure of President. Okay. So the correct option is called back by the President. ಯಾವ ಬೇಸಿಸ್ ಮೇಲೆ ನಾವು ಹೇಳ್ತೀವಿ ಅಂತಂದ್ರೆ ಇಟ್ಸ್ ಮೆನ್ಷನ್ ಅಂಡರ್ ಆರ್ಟಿಕಲ್ 156 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, a governor holds office during the pleasure of president. Okay, the doctrine, this doctrine ಏನಿದೆಲ್ಲ we call as pleasure of the president. Okay, this doctrine is called as pleasure of the president, which maintains federal balance. Minimum number of ministers including chief minister in the council of minister of state, not COM of the center, it's a COM of the state. ಎಷ್ಟಿರಬೇಕು ಅಂತಂದ್ರೆ 12 ಇರಬೇಕು. Okay, remember this, 12 ಇರಬೇಕು. On what basis we are saying? As per 91st Constitutional Amendment Act 2003, which is fixed the size of council of ministers. Okay, it shall not exceed 15% of the total strength of the legislative assembly. Okay, so the next question is, chief minister of the state is appointed by. ಮೇಜರ್ಲಿ ನೋಡಬಹುದು ನೀವು ಅಪಾಯಿಂಟ್ಮೆಂಟ್ಸ್ ಬರ್ತಿದಾವೆ, ಯಾರಿಗೆ ಅಪಾಯಿಂಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಎಷ್ಟಿದೆ ನೋಡ್ತಿದ್ದೀರಾ. ಓಕೆ, ಸೊ ಇಲ್ಲಿ ಏನಂತಂದ್ರೆ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಅದ ಪ್ರೈಮ್ ಮಿನಿಸ್ಟರ್ ಮಾಡ್ತಾರ, ಪ್ರೆಸಿಡೆಂಟ್ ಮಾಡ್ತಾರ, ಸ್ಪೀಕರ್ ಆಫ್ ದ ಅಸೆಂಬ್ಲಿ ಮಾಡ್ತಾರ, ಗವರ್ನರ್ ಆಫ್ ದ ಸ್ಟೇಟ್ ಮಾಡ್ತಾರ. ಸೊ ಇಟ್ ಈಸ್ ಡನ್ ಬೈ ಗವರ್ನರ್ ಆಫ್ ದ ಸ್ಟೇಟ್. ಓಕೆ, ಯಾರು ಅಪಾಯಿಂಟ್ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ಗೆ ಅಂತಂದ್ರೆ ಇಟ್ಸ್ ಡನ್ ಬೈ ದ ಗವರ್ನರ್ ಆಫ್ ದ ಸ್ಟೇಟ್. ಯಾವ ಬೇಸಿಸ್ ಮೇಲೆ ನಾವು ಹೇಳ್ತೀವಿ ಅಂತಂದ್ರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 164 ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ದ ಚೀಫ್ ಮಿನಿಸ್ಟರ್ ಈಸ್ ಅಪಾಯಿಂಟೆಡ್ ಬೈ ದ ಗವರ್ನರ್. ಗವರ್ನರ್ ಮೆಜರ್ಲಿ ಯಾರಿಗೆ ಎಲೆಕ್ಟ್ ಮಾಡ್ತಾರಪ್ಪ ಚೀಫ್ ಮಿನಿಸ್ಟರ್ ಅಂತಂದ್ರೆ ಲೀಡರ್ ಆಫ್ ದ ಮೆಜಾರಿಟಿ ಪಾರ್ಟಿ ಆರ್ ಕೋalition ಪಾರ್ಟಿ ಲೀಡರ್ಗೆ ಚೂಸ್ ಮಾಡ್ತಾರೆ. ಓಕೆ, ಬಟ್ ಅದರ್ ಮಿನಿಸ್ಟರ್ಸ್ಗೆ ಗವರ್ನರ್ ಚೀಫ್ ಮಿನಿಸ್ಟರ್ ಅಡ್ವೈಸ್ ಮೇಲೆ ಅಪಾಯಿಂಟ್ ಮಾಡ್ತಾರೆ. ಓಕೆ, ದ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ಗೆಟ್ಟಿಂಗ್ ಎಲೆಕ್ಟೆಡ್, ನಾನು ಹೇಳಿದೆ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಕೇಳ್ತಾ ಇದ್ದಾರೆ ಅಂಡ್ ಅಪಾಯಿಂಟ್ಮೆಂಟ್ಸ್ ಕೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡ್ಕೊಳ್ಳಿ ಟ್ರೆಂಡ್ ಹೌ ದ ಪ್ಯಾಟರ್ನ್ ಹ್ಯಾವ್ ಬಿನ್ ಆಸ್ಕ್ಡ್ ಅಂತ. ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ಗೆಟ್ಟಿಂಗ್ ಎಲೆಕ್ಟೆಡ್ ಆಸ್ ಎ ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಫಸ್ಟ್ ನಾವು ಏನ್ ನೋಡಿದ್ವಿ, ಲೋಕಸಭಾ ಮೆಂಬರ್ ಆಗ್ಬೇಕಂದ್ರೆ ಎಷ್ಟು ನೋಡಿದ್ವಿ, ನೆಕ್ಸ್ಟ್ ಪ್ರೆಸಿಡೆಂಟ್ ಆಗ್ಬೇಕಂದ್ರೆ ಎಷ್ಟು ನೋಡಿದ್ವಿ, ರೈಟ್. ಇವಾಗ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗ್ಲಿಕ್ಕೆ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಎಷ್ಟಿರಬೇಕು, 25 ಇಯರ್ಸ್ ಆಫ್ ಏಜ್. ಲೋಕಸಭಾಗೂ ಎಷ್ಟು ಬೇಕಿತ್ತು, 25 ಇಯರ್ಸ್ ಆಫ್ ಏಜ್. ಬಟ್ ರಾಜ್ಯಸಭಾಗೆ 30. ಓಕೆ, ದ ಕರೆಕ್ಟ್ ಆನ್ಸರ್ ಇಸ್ 25. So, Article 173 of Indian Constitution prescribes the qualification for state legislation membership. Okay. So the next one is, a high court judge is appointed by. Recently ನಾವೇನ್ ನೋಡಿದ್ವಿ, ಚೀಫ್ ಮಿನಿಸ್ಟರ್ ಯಾರು ಅಪಾಯಿಂಟ್ ಮಾಡ್ತಾರೆ, ಗವರ್ನರ್ ಆಫ್ ದ ಸ್ಟೇಟ್, ರೈಟ್. ಇವಾಗ ಹೈಕೋರ್ಟ್ ಜಡ್ಜ್ ನ ಯಾರು ಅಪಾಯಿಂಟ್ ಮಾಡ್ತಾರೆ, ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಗವರ್ನರ್ ಆಫ್ ದ ಸ್ಟೇಟ್. So it's appointed by President of India. Okay, under Article 217, High Court judges are appointed by President of India. ಇಲ್ಲಿ ನೀವು ನೋಡಬಹುದು, ವೈ ನಾಟ್ ಪ್ರೈಮ್ ಮಿನಿಸ್ಟರ್, ವೈ ನಾಟ್ ಚೀಫ್ ಮಿನಿಸ್ಟರ್? ಹಿಯರ್ ದೇರ್ ಈಸ್ ಅ doctrine of separation of power, SOP enforcer. Okay, the minimum age for election of a member of panchayat. ಸೊ ನಾವು ಲೋಕಸಭಾಗೆ ನೋಡಿದ್ವಿ, ಅಟ್ ದ ಸೇಮ್ ಟೈಮ್ ಸ್ಟೇಟ್ ಲೆಜಿಸ್ಲೇಚರ್ಗೆ ನೋಡಿದ್ವಿ, ಅಟ್ ದ ಸೇಮ್ ಟೈಮ್ ನಾವು ಮೆಂಬರ್ ಆಫ್ ಪಂಚಾಯತ್ ಆಗ್ಬೇಕಂತಂದ್ರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಎಷ್ಟಿರಬೇಕು, ಇಟ್ ಶುಡ್ ಬಿ 21 ಇಯರ್ಸ್ ಆಫ್ ಏಜ್. ಓಕೆ, the next question is which one of the following is not a union territory? See, firstly ನೆನಪಿರ್ಲಿ, there are 8 union territories in India. ಯಾವ್ಯಾವು ಅಂತಂದ್ರೆ, let's see, Andaman and Nicobar Islands. Next, Daman and Diu,
Dadar and Nagar Haveli, Dadar and Nagar Haveli, JNK, JNK. Next Chandigarh, next Delhi, next Pondicherry, okay, which ಯಾವುದಿದೆ Ladakh, okay. So there are 8 union territories. ಅದರಲ್ಲಿ let's see. Chandigarh, yes, it's a union territory. Pondicherry is also known as Puducherry ಅಂತಾನೂ ಕರಿತೀವಿ. So it's a union territory. Delhi is also a union territory. Sikkim, it's not a union territory, it's a state. Okay, it's a full-fledged state. So the next question is the structure of Indian Constitution. Indian Constitution structure ಯಾವುದು ಅಂತಂದ್ರೆ we are quasi-federal. That is, we are partly federal and partly unitary. Okay, we are quasi-federal. Our federal we establish as federal system, but our center is strong. Okay. The next question is every person who is arrested and detained in custody required to produce before the magistrate if any within ಎಷ್ಟು hours or days ಒಳಗಡೆ ಕಸ್ಟಡಿ ಮ್ಯಾಜಿಸ್ಟ್ರೇಟ್ ಮುಂದೆ ತರಬೇಕು ಅಂತಂದ್ರೆ so it is 24 hours of such arrest. Okay, the correct option is 24 hours of such arrest. Okay, it's as per article 22 clause 2 of Indian Constitution which safeguards personal liberty of okay, so it mandates every arrested person must be produced before the magistrate within 24 hours of the journey time. 24 hours within 24 hours produce ಮಾಡಬೇಕು before the magistrate. The next question is who has the exclusive powers to make laws in respect to interstate trade or commerce for goods and service. ಯಾರ ಕಡೆ ಎಕ್ಸ್ಕ್ಲೂಸಿವ್ ಪವರ್ಸ್ ಇದಾವೆ ಟು ಮೇಕ್ ಲಾಸ್ ಮಾಡಲಿಕ್ಕೆ ಯಾವ್ದ್ರ ಬಗ್ಗೆ ಇಂಟರ್ಸ್ಟೇಟ್ ಟ್ರೇಡ್ ಆರ್ ಕಾಮರ್ಸ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ it's only held under parliament. Parliament have the rights, exclusive rights, okay, which is mentioned under article 246 which is read with union list. Okay, so the next question is the exclusive adjudication power in case of dispute related to water. River water, interstate water disputes ನೋಡಿರ್ತೀರಾ ನೀವು ಲೈಕ್ ಕಾವೇರಿ ವಾಟರ್ ಡಿಸ್ಪ್ಯೂಟ್ ರೈಟ್. ಸೊ ಅದೇ ತರ ಯಾರ ಕಡೆ ಅದು ಲೈಕ್ ಅಡ್ಜುಡಿಕೇಶನ್ ಪವರ್ ಯಾರ ಕಡೆ ಇರುತ್ತೆ ಅಂತಂದ್ರೆ ಇಟ್ಸ್ ನಾಟ್ ಇಟ್ ಲೆಟ್ಸ್ ಸಿ ದ ಆಪ್ಷನ್ ಸೆಂಟ್ರಲ್ ಗವರ್ನಮೆಂಟ್, ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ವಾಟರ್ ಕಮಿಷನ್. ಇಟ್ಸ್ ಅಂಡರ್ ದ ಪಾರ್ಲಿಮೆಂಟ್. ಓಕೆ, as per article 262 which empowers parliament to adjudicate the interstate river water disputes. Okay, accordingly in enact ಮಾಡಿದ್ರು interstate river water dispute act ಫಾರ್ಮ್ ಆಯಿತು in 1956. Okay, so the next question is the chairperson of GST council. GST council ಮಾಡಿದ್ರಲ್ಲ, ಸೊ ಅದ್ರದ್ದು ಚೇರ್ಪರ್ಸನ್ ಯಾರು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ, ಫೈನಾನ್ಸ್ ಮಿನಿಸ್ಟರ್ ಆಫ್ ಸ್ಟೇಟ್ as decided by the GST council. So GST council ಎದುರು ಕಾನ್ಸ್ಟಿಟ್ಯೂಟ್ ಆಯಿತು. ಇಟ್ಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ 279 of the Indian Constitution clause A. Okay, so ಯಾರ್ ಚೇರ್ ಮಾಡ್ತಾರೆ, who is chaired this GST council is finance minister of India, that is union finance minister. Okay, so the next question is the constitution of India was made effective ಯಾವಾಗಿಂದ? ಅಫ್ಕೋರ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡ್ವಿ. ಯಾವಾಗ ಅಡಾಪ್ಟ್ ಮಾಡ್ಕೊಂಡಿವಿ? 26th ನವೆಂಬರ್ ಅಲ್ಲಿ ಮಾಡ್ಕೊಂಡ್ವಿ. 26th ನವೆಂಬರ್ 1949 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ್ವಿ. ಬಟ್ ಫುಲ್ ಫ್ಲೆಡ್ಜ್ ಎಫೆಕ್ಟಿವ್ ಅಲ್ಲಿ ಯಾವಾಗ ಬಂತು? ಫುಲ್ ಎಫೆಕ್ಟ್ ಅಲ್ಲಿ ಅಂತಂದ್ರೆ 26th January 1950 ಅಲ್ಲಿ ಬಂತು. Okay, which we celebrate as 26th January we celebrate as a Republic Day. Okay, from then on our India become the secular democratic sovereign country. Okay, who among the given has the right to summon the parliament? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ ಆಪ್ಷನ್ ಅಲ್ಲಿ ಯಾರಿಗೆ ರೈಟ್ಸ್ ಇದೆ ಟು summon the parliament? ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಸ್ಪೀಕರ್ ಆಫ್ ದ ಹೌಸ್, ವೈಸ್ ಪ್ರೆಸಿಡೆಂಟ್. ಸೊ the only right is having by president. Okay, president of India, which is as per article 85 of the Indian Constitution, the president has the power to summon or prorogue and dissolve the parliament. But
It is done on the aid and advice of Council of Ministers, that is Council of Ministers of the Center, and which is headed by Prime Minister. Okay. Yes, of course, President ಕೈಯಲ್ಲಿರುತ್ತೆ ಸಮಾನ್ ಮಾಡೋದು, prorogue ಮಾಡೋದು, dissolve ಮಾಡೋದು, but on the aid and advice of Council of Minister, which is headed by Prime Minister of India. Let us see the next question. ಸೊ ಫೆಡರಲಿಸಮ್ ಎಲ್ಲಿಂದ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫೆಡರಲಿಸಮ್ ಇದಲ್ಲ ಎಲ್ಲಿಂದ ತಗೊಂಡ್ವಿ, ಫ್ರಮ್ ವೇರ್ ವಿ ಹ್ಯಾವ್ ಅಡಾಪ್ಟೆಡ್ ದಿಸ್ ಫೆಡರಲಿಸಮ್, ಯಾವ ಕಂಟ್ರಿಯಿಂದ ತಗೊಂಡಿದೀವಿ ಅಂತಂದ್ರೆ ಜರ್ಮನಿ, ಕೆನಡಾ, ಆಸ್ಟ್ರೇಲಿಯಾ, ಇಟ್ಲಿ. ವಿ ಹ್ಯಾವ್ ಟೇಕನ್ ದಿಸ್ ಫ್ರಮ್ ದ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ದ ಫೆಡರಲಿಸಮ್ ವಿಚ್ ವಿ ಹ್ಯಾವ್ borrowed is from Canadian constitution. The next question is, in case the president dies, if president dies while in office ಅಲ್ಲಿರುವಾಗ, if there is a death of the president while he was in office, then who acts as a president? Of course, the vice president acts as a president of India. Until when see, all the time vice president ಆಗಿ ಇರ್ಲಿಕ್ಕಾಗಲ್ಲ, but till what time the vice president will be president? Maximum period ಎಷ್ಟು ಅಂತಂದ್ರೆ only 6 months. Within 6 months there should be a new elections for the president. Okay, it is mentioned under Article 65 of the Indian Constitution. The vice president act as a president in case of vacancy ಯಾವ ತರದ vacancy? It may be death, it may be resignation, it may be removal of the president. Okay, but new president must be elected within 6 months ಅಲ್ಲೇ elect ಮಾಡಬೇಕು. Okay, until then the vice president will be discharging all the presidential functions. So the president's rule in a state can be continued for maximum period. President rule ಒಂದು ಸ್ಟೇಟ್ ಅಲ್ಲಿ ಆಗಿದೆ ಅಂತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಪೀರಿಯಡ್ ಆಫ್ ಟೈಮ್ಗೆ ಅದು ಕಂಟಿನ್ಯೂ ಮಾಡಬಹುದು? ದಟ್ ಮ್ಯಾಕ್ಸಿಮಮ್ ಪೀರಿಯಡ್ ಅಂತಂದ್ರೆ ದಟ್ ಈಸ್ 2 years. ಓಕೆ, as per Article 356 of the Indian Constitution, okay, the president rule is imposed on the basis as per Article 356. Initially it is valid for 6 months. 6 months ಅಷ್ಟೇ ಅಪ್ರೂವಲ್ ಪಾರ್ಲಿಮೆಂಟ್ ಇರುತ್ತೆ, ಬಟ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಎವ್ರಿ 6 months ಮಾಡ್ಕೊಂಡು 2 years ತನಕ ಮಾಡಬಹುದು ಮ್ಯಾಕ್ಸಿಮಮ್, ಬಟ್ ನಾಟ್ ಬಿಯಾಂಡ್ 2 years. 2 years ಗಿಂತ ಜಾಸ್ತಿ ಮಾಡಕ್ಕಾಗಲ್ಲ. ಅಫ್ಕೋರ್ಸ್ 6 months ತನಾನೇ ವ್ಯಾಲಿಡ್ ಇರೋದು ಪ್ರೆಸಿಡೆನ್ಷಿಯಲ್ ರೂಲ್, ಬಟ್ ಆಸ್ 6 months ಕಂಪ್ಲೀಟ್ ಆಗುತ್ತೆ, ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಅಗೈನ್ 6 months, ಬಟ್ ಇನ್ ನಾರ್ಮಲ್ ಕೆನಾಟ್ ಬಿಯಾಂಡ್ 2 years ಹೋಗೋ ಹಂಗಿಲ್ಲ. ಓಕೆ, which one is the latest union territory of India? See, Puducherry, which is also Pondicherry, Delhi, Chandigarh, Ladakh. ಯಾವುದು ರೀಸೆಂಟ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಅಂತಂದ್ರೆ ದಟ್ ಈಸ್ ಲಡಾಖ್. ಯಾವಾಗ ಯೂನಿಯನ್ ಟೆರಿಟರಿ ಆಯಿತು ಅಂತಂದ್ರೆ ಇಟ್ಸ್ ಇನ್ 2019 ಅಲ್ಲಿ ಆಯಿತು. ಸೊ ಇಟ್ಸ್ ಎ ಲೇಟೆಸ್ಟ್ ಯೂನಿಯನ್ ಟೆರಿಟರಿ. ಓಕೆ, the next question is, chief minister of the state is responsible to, ಯಾರಿಗೆ ರೆಸ್ಪಾನ್ಸಿಬಲ್ ಇದ್ದಾರೆ ಇವರು? ಪ್ರೈಮ್ ಮಿನಿಸ್ಟರ್, ಗವರ್ನರ್ ಆಫ್ ದ ಸ್ಟೇಟ್, ಸಾರಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಪಾರ್ಟಿ ಪ್ರೆಸಿಡೆಂಟ್. ಯಾರಿಗೆ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ is responsible for whom? It's for legislative assembly. Okay, the next question is, which committee recommended the formation of large area multi-purpose cooperative societies, that is LAMP? ಯಾವ ಕಮಿಟಿ ರೆಕಮೆಂಡ್ ಮಾಡುತ್ತೆ ಟು ಫಾರ್ಮ್ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟೀಸ್ ಅಂತಂದ್ರೆ? ಲೆಟ್ಸ್ ಸಿ ದ ಆಪ್ಷನ್ಸ್. ಬಿ.ಪಿ. ಪಟೇಲ್ ಕಮಿಟಿ, ಆರ್.ಜಿ. ಸರಯ್ಯ ಕಮಿಟಿ, ಭಾವಾ ಕಮಿಟಿ, ವಿ.ಎಲ್. ಮೆಹ್ತಾ ಕಮಿಟಿ. ದಟ್ ಈಸ್ ಕರೆಕ್ಟ್ ಆಪ್ಷನ್ ಇಸ್ ಭಾವಾ ಕಮಿಟಿ. ಸೊ ಇಟ್ ರೆಕಮೆಂಡ್ಸ್ ದ ಫಾರ್ಮೇಶನ್ ಆಫ್ ಲ್ಯಾಂಪ್ಸ್, ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ. ಯಾರಿಗೆ ಇದು ಡಿಸೈನ್ ಮಾಡಿರೋದು ಅಂತಂದ್ರೆ ಟ್ರೈಬಲ್ಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಮಾಡಿರೋದು ಇದು. ಓಕೆ, ಏನೇನು ಇಂಟಿಗ್ರೇಟ್ ಇದೆ ಅದರಲ್ಲಿ ಅಂತಂದ್ರೆ ಕ್ರೆಡಿಟ್, ಮಾರ್ಕೆಟಿಂಗ್, ಸಪ್ಲೈ ಆಫ್ ಇನ್ಪುಟ್ಸ್, ಕನ್ಸ್ಯೂಮರ್ ಸರ್ವಿಸಸ್. ಇದು ಎಕ್ಸ್ಪ್ಲಾಯಿಟೇಷನ್ ಕಡಿಮೆ ಮಾಡಕ್ಕೆ, ಲೈಕ್ ಮನಿ ಲೆಂಡರ್ಸ್ ಯೂಶಲಿ ರೂರಲ್ ಏರಿಯಾಸ್ ಅಲ್ಲಿ, ಟ್ರೈಬಲ್ ಪೀಪಲ್ ಅಲ್ಲೆಲ್ಲ ಮನಿ ಲೆಂಡರ್ಸ್ ಇದು ಜಾಸ್ತಿ ಹಿಂಸೆ ಕೊಡ್ತಿರ್ತಾರೆ ಜನನ. ಸೊ ಅವರಿಂದ ಎಕ್ಸ್ಪ್ಲಾಯಿಟೇಷನ್ ಕಡಿಮೆ ಮಾಡಲಿಕ್ಕೆ ಲ್ಯಾಂಪ್ಸ್ ಹ್ಯಾಸ್ ಬಿನ್ ಮೇಡ್ ವಿಚ್ ರೆಡ್ಯೂಸಸ್ ದ ಎಕ್ಸ್ಪ್ಲಾಯಿಟೇಷನ್ ಬೈ ಮನಿ ಲೆಂಡರ್ಸ್. ಓಕೆ, so the correct option is Bava committee. So the 27th question, who are the members of the state cooperative bank? Members of the state cooperative bank. So let's see the options. Primary land development banks,
PLDB, Primary Land Development Banks. District Central Cooperatives, DCCB, District Central Cooperative Banks. Primary Agriculture Credit Society, PACS, PACS. Okay, Urban Cooperative Banks. Who are the members of state cooperative bank members ಯಾರು ಆಗ್ತಾರೆ ಅಂತಂದ್ರೆ district central cooperative banks, that is option B, district central cooperative banks. Okay, DCCB ಅಂತಾನು ನಾವು ಹೇಳ್ತೀವಿ. So the next question is, which one of the following entities is a part of farmer producer organization, FPOs ಕೇಳಿರ್ತೀರಾ usually. So ಯಾರು part ಆಗಿರ್ತಾರೆ FPOs? Let's see the options. SFAC, Small Farmer Agribusiness Consortium, or NCDC, National Cooperative Development Corporation, NABARD, National Bank for Agriculture and Rural Development, Farmer Producer Group. Who are the entities will be a part of Farmer Producer Organization? Is the correct option is Farmer Producer Group. Okay. FPOs mainly institution ಇದು. FPO ಏನಿದೆ ಅಲ್ಲ, Farmer Producer Organization, it's an institution formed by group of primary producers. Okay. The next question is, which of the following is essential characteristic of Farmer Producer Organization? ಅದು essential characteristic ಏನಿದೆ FPO ದು? Essential character ಏನಿದೆ ಅಂತಂದ್ರೆ, let's see the options. It is a registered body. It controls the price of the agriculture produce. It influences the minimum support price. It is an association of agricultural traders. The correct option is it is a registered body. Okay. Legally registered ಇರಬೇಕು. It must, FPO must be legally registered under a Companies Act or a Cooperative Society Act. Company Act or Cooperative Society Act ಅಲ್ಲಿ legally ಏನಾಗಿರ್ಬೇಕು, ರಿಜಿಸ್ಟರ್ ಆಗಿರ್ಬೇಕು. Okay. Members of cooperative societies have cooperative societies members. Let's see the options. Unlimited liability, limited liability, several liability, joint liability. The members of the cooperative society have only limited liability. Okay. The next question is, in cooperative banks, ನಾನು ಹೇಳಿದೆ ಸಿಲೆಬಸ್ ಏನೇನಿರುತ್ತೆ ಅಂತ. ಸೊ ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಬಂತು ನಿಮಗೆ. ನೆಕ್ಸ್ಟ್ GK ಸ್ವಲ್ಪ ಆಯ್ತು. ಅಂಡ್ ದೆನ್ ಕೋಆಪರೇಟಿವ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ ನಿಮಗೆ? 50 ಮಾರ್ಕ್ಸ್ ಇರುತ್ತೆ. ಸೊ ವಿ ಸಾ ದ ಕ್ವೆಶನ್ಸ್. FPO ಮೇಲೆ ನೋಡಿದ್ವಿ. ಓಕೆ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ಮೇನ್ ಮೆಂಬರ್ಸ್ ಯಾರಾಗಿರ್ತಾರೆ ಕೋಆಪರೇಟಿವ್ ಸೊಸೈಟಿದು ಅಂತ ನೋಡಿದ್ವಿ. Okay, so the next question is, in cooperative banks, the interest rate for deposit is fixed by. ಯಾರು ಫಿಕ್ಸ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್? ಲೆಟ್ಸ್ ಸಿ ದ ಆಪ್ಷನ್. ರಿಜಿಸ್ಟರ್, ಗವರ್ನಮೆಂಟ್, ಜನರಲ್ ಬಾಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ RBI ಯಾರು ರೆಗ್ಯುಲೇಟ್ ಮಾಡ್ತಾರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತಂದ್ರೆ, ಇಟ್ ಈಸ್ ಡನ್ ಬೈ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್. ಸೊ RBI ಡಿಟರ್ಮೈನ್ ಮಾಡುತ್ತೆ ಪಾಲಿಸಿ ಗೈಡ್ಲೈನ್ಸ್ ಎಲ್ಲ. ಅದರಲ್ಲಿ ಇಂಟ್ರೆಸ್ಟ್ ರೇಟ್, ಸೀಲಿಂಗ್ಸ್, ಸ್ಟ್ರಕ್ಚರ್ ಎಲ್ಲ ಇರುತ್ತೆ. ಸೊ RBI will be fixed the interest rate. Okay. Next question is the establishment of Central Land Mortgage Bank. ಯಾರು ರೆಕಮೆಂಡ್ ಮಾಡಿದ್ರು? ರೆಕಮೆಂಡೆಡ್ ಬೈ ಸೆಂಟ್ರಲ್ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಯಾರು ರೆಕಮೆಂಡ್ ಮಾಡಿದ್ರು? ಸೊ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ, ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾರು ಮಾಡಿದ್ರು ಅಂತಂದ್ರೆ, ದ ಕರೆಕ್ಟ್ ಆಪ್ಷನ್ ಇಸ್ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ. ಓಕೆ.
The next question is, which of the following is a first processing cooperative society established in India? So first, let's see the options: Guinea factory, copra and oil seed crushing, processing of foods, sugar factory. The first op- option, which is A, Guinea factory, is the correct option. So first processing cooperative society ಇಂಡಿಯಾದಲ್ಲಿ ಯಾವ್ದಾಗಿತ್ತಪ್ಪ ಅಂತಂದ್ರೆ ಗಿನ್ನಿ ಫ್ಯಾಕ್ಟರಿ. ಓಕೆ, ವಿಚ್ ಇಸ್ ಅ ಕಾಟನ್ ಗಿನ್ನಿ ಮೇನ್ಲಿ. ಯಾಕೆ ಅಂತಂದ್ರೆ ಮೇನ್ಲಿ ಎಸ್ಟಾಬ್ಲಿಷ್ ಯಾಕೆ ಮಾಡಿದ್ದು ಅಂತಂದ್ರೆ ಟು ಪ್ರೊಟೆಕ್ಟ್ ಕಾಟನ್ ಗ್ರೋರ್ಸ್ ಎಕ್ಸ್ಪ್ಲಾಯ್ಟೇಷನ್, ಲೈಕ್ ಪ್ರೈವೇಟ್ ಟ್ರೇಡರ್ಸ್ ಇತ್ತು ಅವ್ರ ಕಡೆಯಿಂದ ಎಕ್ಸ್ಪ್ಲಾಯ್ಟೇಷನ್ ಆಗ್ಲಾರ್ದಂಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕಾಟನ್ ಗಿನ್ನಿಂಗ್ ಪ್ರೊಸೆಸಿಂಗ್ ಫಸ್ಟ್ ಸ್ಟಾರ್ಟ್ ಆಯಿತು. ಓಕೆ, next, which principle states that the cooperatives work for sustainable development through policies approved by their member? Let's see the question one more time. So, which principle states that cooperatives work for sustainable development through policies approved by their member? So, let's see the option: principle of cooperation among the cooperatives, principle of concern of community, principle of thrift, principle of publicity. So the correct option is B, principle of concern of community. Sorry. The next question is, which of the following committees recommended that the terms of grant of loans by RBI to cooperative banks be liberalized? Okay. See, I'll read the question one more time. Which of the following committees recommended that the terms of grant of loans by RBI to cooperative banks be liberalized? ಯಾರು ಮಾಡಿದ್ರು? Which committee recommended? Let's see: V.L. Mehta committee, Dantwala committee, G.M. Desai committee, Ashok Gulati committee. So the correct option is A, that is V.L. Mehta committee, which examined cooperative credit institutions in India. Okay, V.L. Mehta committee examined cooperative credit institutions in India, and it recommended that liberalization of RBI refinances and loan terms to cooperative banks. Why? What's the objective? ಏನು ಅಬ್ಜೆಕ್ಟಿವ್ ಇತ್ತು ಅಂತಂದ್ರೆ ಟು ಸ್ಟ್ರೆಂಥನ್ ದ ರೂರಲ್ ಕ್ರೆಡಿಟ್ ಡೆಲಿವರಿನ ಸ್ಟ್ರೆಂಥನ್ ಮಾಡಲಿಕ್ಕೆ. ಓಕೆ, ಅಂಡ್ ಆಲ್ಸೋ ಇಟ್ ಸ್ಟೆಬಿಲೈಸಸ್ ದ emphasizes the flexibility and the institutional support. Okay, so the correct option is V.L. Mehta committee. The next question is, the Royal Commission was appointed in which year to examine conditions of agriculture and rural economy in India? ಯಾವ ಇಯರ್ ಅಲ್ಲಿ ರಾಯಲ್ ಕಮಿಷನ್ ಅನ್ನೋದು ಅಪಾಯಿಂಟ್ ಆಗಿತ್ತು? 1923, 1929, 1926, 1932. The correct option is 1926, during the ಬ್ರಿಟಿಷ್ ರೂಲ್ ಟೈಮ್ ಅಲ್ಲಿ. Okay, the next question is, a novel form of cooperative organization known as producer company was introduced by amending. ಯಾವ amendment throw ತಗೊಂಬಂದಿದ್ರು ಅಂತಂದ್ರೆ, let's see the options: Companies Act 1956, Companies Act 1930, Cooperative Societies Act 1904, Cooperative Societies Act 1912. So the correct option is A, that is Companies Act 1956. ಪ್ರೊಡ್ಯೂಸರ್ ಕಂಪನಿ ಯಾವ ಅಮೆಂಡ್ಮೆಂಟ್ ಥ್ರೂ ಇಂಟ್ರೊಡ್ಯೂಸ್ ಆದವು ಅಂತಂದ್ರೆ ಕಂಪನೀಸ್ ಆಕ್ಟ್ 1956 in 2002. Okay, so the next question is, in which year was the expert committee on cooperative market appointed? Expert committee ಯಾವ ಇಯರ್ ಅಲ್ಲಿ ಎಕ್ಸ್ಪರ್ಟ್ ಕಮಿಟಿ ಫಾರ್ಮ್ ಆಯಿತು on cooperative marketing? Let's see the options: 1964, 1963, 1969, 1961. So the correct option is A, that is 1964. ಎಕ್ಸ್ಪರ್ಟ್ ಕಮಿಟಿ ಆನ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಯಾವಾಗ ಅಪಾಯಿಂಟ್ ಆಗಿತ್ತು ಅಂತಂದ್ರೆ 1964 ಆಗಿತ್ತು. ಯಾಕ ಅಂತಂದ್ರೆ ಟು ಎಕ್ಸಾಮೈನ್ ದ ಪ್ರಾಬ್ಲಮ್ಸ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್ಸ್ ನ ಎಕ್ಸಾಮೈನ್ ಮಾಡಲಿಕ್ಕೆ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್ಸ್ ನ ಎಕ್ಸಾಮೈನ್ ಮಾಡಲಿಕ್ಕೆ ಎಕ್ಸ್ಪರ್ಟ್ ಕಮಿಟಿ ಫಾರ್ಮ್ ಆಯಿತು. ಓಕೆ, ಇನ್ 1964. ಯಾಕೆ ಮೇನ್ಲಿ ಅಂತಂದ್ರೆ ಮಿಡಲ್ ಮ್ಯಾನ್ ನೋಡಿರ್ತೀರಾ, ಮಿಡಲ್ ಮ್ಯಾನ್ ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿ ಇರುತ್ತೆ ಯೂಶ್ಲಿ ಅಗ್ರಿಕಲ್ಚರ್ ಅಲ್ಲಿ. ಸೊ ಅದನ್ನ ರೆಡ್ಯೂಸ್ ಮಾಡಲಿಕ್ಕೆ ಫಾರ್ಮ್ ಆಯಿತು.
So the next question is large area multi-purpose cooperative societies. Recently now previous one question ನೋಡಿದ್ವಿ lamps ಮೇಲೆ. So again the same lamps large area multi-purpose cooperative societies were organized for the first time in the year. ಯಾವಾಗ first time organize ಮಾಡಿದ್ರು? Let's see the option 1971, 1981, 1975, 1982. The correct option is 1971. Okay. First organized ಯಾಕ ಯಾಕ ಅಂತಂದ್ರೆ to serve tribals and backward areas. Sorry, tribals and backward areas. Why? LAMP aims to improve the tribal livelihood and reduce exploitation. Okay. So the next question is in which year did the British government enact the first Cooperative Society Act in India? British government ಯಾವಾಗ enact ಮಾಡ್ತು the first Cooperative Society Act? Let's see the option 1904, 1900, 1912, 1804. The correct option is A, that is 1904. Going to the next question, the origin of formal cooperation in form of cooperative organization is traced to let's see the options Europe, USA, Russia, UAE. The correct option is Europe. Formal cooperative organization originated in Europe, particularly in England. Okay. So the next question is the International Cooperative Alliance ICA adopted 7 principles of the cooperatives. ICA ಏನಿದೆ ಅಲ್ಲ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಇದು 7 ಪ್ರಿನ್ಸಿಪಲ್ಸ್ ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಕೋಆಪರೇಟಿವ್ಸ್. ಬಟ್ ಯಾವ ಇಯರ್ ಅಲ್ಲಿ? ಲೆಟ್ಸ್ ಸಿ ದ ಆಪ್ಷನ್ಸ್ 1997, 1995, 2000, 1987. Okay, so the correct option is 1995. In 1995, ICA International Cooperative Alliance adopted the 7 cooperative principles. Okay. ಏನಪ್ಪಾ 7 ಪ್ರಿನ್ಸಿಪಲ್ಸ್ ಅಂತಂದ್ರೆ ವ್ಯಾಲಂಟರಿ ಮೆಂಬರ್ಶಿಪ್, ಡೆಮೋಕ್ರೆಟಿಕ್ ಕಂಟ್ರೋಲ್, ಕನ್ಸರ್ನ್ ಆಫ್ ಕಮ್ಯುನಿಟಿ. ಓಕೆ, ಇವೆಲ್ಲ ಹೇಳ್ತಾರೆ. Let's see the next question, that is 43rd question. The first successful experiment ಯಾವುದರಲ್ಲಿ? Cooperatives is believed to have begun with the consumer cooperative store. Consumer cooperative store started by Rockdale Pioneers. ಯಾವಾಗ? Let's see the options. 1929, 1904, 1919, 1880, 1844. So the correct option is 1844. The Rockdale Pioneers ಏನಿದೆಯಲ್ಲ ಫಸ್ಟ್ ಸಕ್ಸಸ್ಫುಲ್ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ ನ ಯಾವಾಗ 1844 ನ ಇಂಗ್ಲೆಂಡ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. So the next question is which of the following is not? ಇಂಥ ಕ್ವಶನ್ಸ್ ಫಸ್ಟ್ ನೋಡಿ ಹೈಲೈಟ್ ಮಾಡ್ಕೊಬಿಡ್ಬೇಕು ಪೆನ್ನಿಂದ. ಸೊ ನಾಟ್ ಎ ಫಂಕ್ಷನ್ ಆಫ್ ದ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ NCUI. ನಾಟ್ ಅಂತ ಇದ್ದೀನಿ, ನಾಟ್ ಅ ಫಂಕ್ಷನ್ ಆಫ್ NCUI National Cooperative Union of India. Let's see the options. Organizing cooperative education and training programs, conduct, collaborate and assist in carrying out the research, publishing literature on cooperatives, financing different cooperatives. The correct option is D, financing different cooperatives. National Cooperatives Union of India. It's a national level apex body. ಇದು cooperative education and training ಗೆ NCUI is a national level apex body. ಓಕೆ, ಇದು ಕರೆಕ್ಟ್ ಆಪ್ಷನ್. ಕರೆಕ್ಟ್. ಇಲ್ಲಿ ನಾವು ನಮಗೆ ನಾಟ್ ಅ ಫಂಕ್ಷನ್, ಇಟ್ಸ್ ಅ ಫಂಕ್ಷನ್. ಇಟ್ ಆರ್ಗನೈಸಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. It also conducts collaborate, assist in carrying a research. It also does publication of literature on cooperatives, but it does not do financing different cooperatives. Financing function is handled by NABARD mainly. Okay, NABARD ನೋಡ್ಕೊಳ್ಳುತ್ತೆ. Let's move to the next question. That is the International Cooperative Alliance. Again ICA ಮೇಲೆ 2 questions ಬಂತು. ಲ್ಯಾಂಪ್ ಮೇಲೆನೂ 2 questions ಬಂತು. ರೈಟ್, ICA ಮೇಲೆ ಕ್ವಶನ್ ಬಂತು. ಕೋಆಪರೇಟಿವ್ಸ್ ಅಲ್ಲಿ ನೋಡಿ ಪ್ಯಾಟರ್ನ್ ಏನ್ ತೆಗಿತಿದ್ದಾರೆ ಅಂತ ಕ್ವಶನ್ಸ್. ಓಕೆ, ಯಾವಾಗ ಎಸ್ಟಾಬ್ಲಿಷ್ ಆಯಿತು? ಇನ್ ದ ಇಯರ್. ಲೆಟ್ಸ್ ಸಿ ದ ಆಪ್ಷನ್ಸ್ 1905, 1955, 1895, 1965. ದ ಕರೆಕ್ಟ್ ಆಪ್ಷನ್ ಇಸ್ ಸಿ, ದಟ್ ಈಸ್ 1895. ಓಕೆ, ಎಲ್ಲಿ ಅಂತಂದ್ರೆ ಇನ್ ಲಂಡನ್. ಓಕೆ, so the next question is cooperative is
an autonomous association of persons united voluntarily to meet their common economic, social, cultural needs and aspirations through a jointly owned, democratically controlled enterprise. ಸಿ ಕೋಆಪರೇಟಿವ್ಸ್ ಅನ್ನೋದು ಏನು, ಅದ್ರದ್ದು ಮೀನಿಂಗ್ ಎಕ್ಸಾಕ್ಟ್ಲಿ ಕೊಟ್ಟಿರೋದು ಯಾರು, ಈಗ ಯಾರು ಕೊಟ್ರು, ಗಿವನ್ ಬೈ